ಮಾರ್ನಿಂಗ್ ಪ್ರಧಾನ್. ಗುಡ್ ಮಾರ್ನಿಂಗ್ ಅಮ್ಮ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಮ್ಮ. ಅಂತೂ ನಿನ್ ಹೆಂಡತಿ ಇಲ್ದಿದ್ದಾಗ ನಾನ್ ಕೊಟ್ಟ ಔಷಧಿ ಚೆನ್ನಾಗಿ ಕೆಲಸ ಮಾಡಿದೆ. ಬೂದಿನೇ ಕೆಲಸ ಮಾಡಿದ್ಯೋ ಔಷಧಿನೇ ಕೆಲಸ ಮಾಡಿದ್ಯೋ, ಒಟ್ನಲ್ಲಿ ಐ ಆಮ್ ಬೆಟರ್ ನೌ. ಡಾಕ್ಟರ್ ಕೊಟ್ಟ ಔಷಧಿನ ಕಂಟಿನ್ಯೂ ಮಾಡು, ಬೆಟರ್ ಅಲ್ಲ ಬೆಸ್ಟ್ ಆಗಿರ್ತೀಯ. ಹಾ ಏನಮ್ಮ ಇವತ್ತು ನಿನ್ ಮುಖದಲ್ಲಿ ಸ್ಪೆಷಲ್ ಶೈನಿಂಗ್ ಕಾಣ್ತಾ ಇದೆ. ಹೌದು ಕಣ, ಆಫ್ಟರ್ ಅ ಲಾಂಗ್ ಟೈಮ್ ನನಗೊಂದು ಒಳ್ಳೆ ಕಂಪನಿ ಸಿಕ್ಕಿದೆ. ಅವ್ರ ಜೊತೆ ನಾನು ಮೈಯಾಜಿಗೆ ಹೋಗಿ ತಿಂಡಿ ತಿನ್ಕೊಂಡು ಬಂದೆ. ಐ ಫೀಲ್ ಗುಡ್, ತುಂಬಾ ಖುಷಿಯಾಗಿದ್ದೀನಿ. ಗುಡ್. ಇತ್ತೀಚೆಗೆ ನೀನು ತುಂಬಾ ಒಂಟಿತನ ಫೀಲ್ ಮಾಡ್ತಾ ಇದ್ದೆ. ನಿನಗೆ ಅಡ್ಜಸ್ಟ್ ಆಗೋ ಒಂದು ಒಳ್ಳೆ ಕಂಪನಿ ಸಿಕ್ಕಿದೆ ಅಂದ್ರೆ ಒಳ್ಳೇದಾಯ್ತು. ಡೋಂಟ್ ಲೀವ್ ದಟ್ ಕಂಪನಿ. ನೋ ಚಾನ್ಸ್. ಆ ಕಂಪನಿನ ಕೊನೆವರೆಗೂ ಕಾಪಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಹೇಗೋ ನೀನು ಇಂಡಿಪೆಂಡೆಂಟ್ ಆಗಿ ಹ್ಯಾಪಿ ಆಗಿದ್ರೆ ನನ್ಗಷ್ಟೇ ಸಾಕು. ನಾನ್ ಹ್ಯಾಪಿಯಾಗೇ ಇರ್ತೀನೋ, ಆದ್ರೆ ನೀನು? ನನಗೇನಾಗಿದೆಯಮ್ಮ, ಇನ್ನು ಸ್ವಲ್ಪ ದಿನ ಅಷ್ಟೇ, ನಾನು ಪೂರ್ತಿ ಹುಷಾರಾಗ್ಬಿಡ್ತೀನಿ. ಪ್ರಧಾನ್, ಈಗೇನೋ ಟೆಂಪರರಿ ರಿಲೀಫ್ ಸಿಕ್ಕಿದೆ, ಅದರಿಂದ ಪರವಾಗಿಲ್ಲ. ಮತ್ತೆ ನೋವು ಮರುಕಳಿಸಿದ್ರೆ ಏನಪ್ಪ ಮಾಡ್ತೀಯ? ಆ ಬೂದಿನ ಸುಟ್ಟಾಕಿ ಒಂದ್ಸಲ ನನ್ ಜೊತೆ ಆಸ್ಪತ್ರೆಗೆ ಬಾರೋ. 5 ನಿಮಿಷ ನಾನು ನನ್ನ ಗಂಡನ ಜೊತೆ ಇಲ್ಲ ಅಂದ್ರೆ ಅವ್ರ ತಲೆ ತಿನ್ನೋಕ್ ಬಂದ್ಬಿಡ್ತೀರಾ ಅಲ್ವಾ? ಮಾಡೋಕೇನು ಬೇರೆ ಕೆಲಸ ಇಲ್ವಾ ಅತ್ತೆ ನಿಮ್ಗೆ? ಒಬ್ಬ ತಾಯಿಗೆ ಮಗನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕಿಂತ ಜವಾಬ್ದಾರಿಯುತವಾದ ಕೆಲಸ ಬೇರೆ ಯಾವ್ದಿರಕ್ ಸಾಧ್ಯ? ನನಗೆ ಅರ್ಥ ಆಗುತ್ತೆ. ನಿಮಗೆ ನಿಮ್ ಮಗ ಬೇಗ ಗುಣ ಆಗ್ಬೇಕು ಅನ್ನೋದಕ್ಕಿಂತ ಸೊಸೆ ಮಾತು ನಡಿಬಾರ್ದು ಅನ್ನೋ ಈಗೋ, ನಿಮ್ದೇ ನಡಿಬೇಕು ಅನ್ನೋ ಹಠ. ಅದಕ್ಕೆ ನಾನಿಲ್ಲ ಅಂದ್ರೆ ಬಂದು ನನ್ನ ಗಂಡನ ಪ್ರಾಣ ಹಿಂಡ್ತೀರಿ. ಪ್ಲೀಸ್, ಫಾರ್ ಗಾಡ್ ಸೇಕ್, ನನ್ನ ಮತ್ತು ನನ್ನ ಗಂಡನ ಮಧ್ಯ ಬರಬೇಡಿ. ಹೋಗಿ ಇನ್ನೂ ಒಂದ್ ರೌಂಡ್ ಆಚೆ ಹೋಗಿ ಹೋಟೆಲ್ ಎಲ್ಲಾರು ತಿನ್ಕೊಂಡ್ ಬನ್ನಿ. ಮನೇಲಿದ್ದು ನೆಮ್ಮದಿ ಹಾಳು ಮಾಡೋದಕ್ಕಿಂತ ನೀವು ಹೊರಗಡೆ ಇದ್ರೆ ಬೆಟರ್. Why don't you be quiet, ಮಧುರಾ? ಎಷ್ಟೋ ದಿವಸದ ನಂತರ ಅಮ್ಮ ಮನಸ್ಫೂರ್ತಿಯಾಗಿ ಖುಷಿಯಾಗಿದ್ರು ಇವತ್ತು. ಅದನ್ನೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಾಗಲ್ವಾ ನಿನ್ಗೆ? ಏನ್ ಪ್ರಧಾನ್, ನಾನ್ ಏನ್ ತಪ್ಪು ಮಾತಾಡದೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತ ಇದ್ದೀರಾ? ನನ್ ಗಂಡನ ಮನಸ್ಥಿತಿ ಚೆನ್ನಾಗಿರ್ಲಿ ಅಂತ ನಾನ್ ಹೇಳಿದ್ದು. ತನ್ನ ಮಗನ ಆರೋಗ್ಯ ಸರಿಯಾಗಿ ಇರ್ಲಿ ಅಂತ ಅವ್ರು ಹೇಳಿದ್ದು. ನಿನಗಾದ್ರೆ ಎಲ್ಲ ಹೇಳ್ಕೊಳ್ಳೋಕೆ ಗಂಡ ಅಂತ ಒಬ್ಬ ಇದ್ದಾನೆ, ಆದ್ರೆ ಅವ್ರಿಗಿಲ್ಲ. ಅವ್ರಿಗಿರೋದು ನಾವು ಮಾತ್ರ. ನಾವೇ ಅವ್ರಿಗೆ ನೋವು ಮಾಡಿದ್ರೆ ಅವ್ರ ತಾನೇ ಎಲ್ಲೂ ಹೋಗ್ತಾರೆ ಹೇಳು? ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮಧುರಾ. ಅಮ್ಮನ ಮನಸ್ಸನ್ನ ಹರ್ಟ್ ಮಾಡಬೇಡ. ಐ ಲವ್ ಹರ್ ದ ಮೋಸ್ಟ್. ಪ್ರೀ ಪ್ಲಾನ್, ಎಲ್ಲ ಪ್ರೀ ಪ್ಲಾನು. ಮನೆಯಿಂದ ಹೊರಡೋವಾಗ್ಲೇ ನೀನು ಹೊಡೆದಂಗೆ ಮಾಡು, ನಾನು ಅತ್ತಂಗೆ ಮಾಡ್ತೀನಿ ಅಂತಾರಲ್ಲ ಹಂಗೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನನ್ನನ್ನ ದೊಡ್ಡ ಮುಟ್ಟಾಳನ್ ಮಾಡ್ಬಿಟ್ರಿ. ನನ್ ಮೇಲೆ ಸುಮ್ಮನೆ ಆರೋಪ ಮಾಡಬೇಡಿ ಸುಂದರ್. ಇದು ನನ್ ಪ್ಲಾನ್ ಅಲ್ಲ ಅಂತ ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ. ಅತ್ತೆ ಅಲ್ಲಿ ನಮ್ಗೆ ಸಿಕ್ಕಿರೋದು ಒಂದು ಆಕ್ಸಿಡೆಂಟ್ ಅಷ್ಟೇ. ಸುಷ್ಮಾ, ಇಂಥ ಸಾವಿರಾರು ಹೂ ಮುಡ್ಸಿ ನನ್ನ ಕಿವಿಯನ್ನ ದೊಡ್ಡ ಹೂವಿನ ತೋಟ ಮಾಡ್ಬಿಟ್ಟಿದ್ಯಾ. ನಾನೇ ಮುಟ್ಕೋತೀನಿ ಅಂದ್ರೂ ಅಲ್ಲಿ ಜಾಗ ಇಲ್ಲ. ಪ್ಲೀಸ್, ಮತ್ತು ಒಂದು ಕತೆ, ಮತ್ತು ಒಂದು ಸುಳ್ಳು ಬೇಡ. ಓಕೆ, ನಾನೇ ಪ್ಲಾನ್ ಮಾಡಿದೆ ಅಂತಾನೆ ಇಟ್ಕೊಳ್ಳಿ. ಏನಾಯ್ತು ಈಗ? ಇನ್ನು ಏನಾಗ್ಬೇಕು? ನಾನು ಯಾರ ಮುಖ ನೋಡಬಾರ್ದು ಅಂತಿದ್ನೋ ಅವ್ರ ಮುಖ ದರ್ಶನ ಮಾಡಿಸ್ಬಿಟ್ಟಿಯಲ್ಲ, ಅದು ನನ್ನ ಖುಷಿ ಮೂಡೋದಿರೋವಾಗ. ಆ ಹೆಂಗಸ್ ಮುಖ ನೋಡಿದ್ಮೇಲೆ ನನ್ನ ಸುಖ ಶಾಂತಿ ನೆಮ್ಮದಿ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ತಾಯಿ ಮುಖ ದರ್ಶನ ಅಂದ್ರೆ ಪ್ರಾಣ ಹಿಂಡು ನೋವಿದ್ರು ನೀಗ್ ಹೋಗತ್ತೆ, ಆದ್ರೆ ನೀವು? ನಿನ್ನ ಪುರಾಣ ನನಗ್ ಬೇಡ. ನನಗೆ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಗೊಂಬ. ಏನ್ ತರ್ಲಿ? ಏನು ಮಾಡ್ಬೇಡ, ಹೊರಗಡೆ ಗಮ್ಮತ್ತಾಗಿ ಊಟ ಕೊಡಿಸ್ತೀನಿ ಅಂದವ್ರು ನೀವೇ ತಾನೆ? ಆ ಮುಖ ನೋಡಿದ್ಮೇಲೆ ಯಾರಿಗ ಊಟ ಸೇರುತ್ತೆ? ನಂಗ್ ಸೇರತ್ತೆ. ನಾರ್ಮಲ್ ಆಗಿ ತಿನ್ನೋದಕ್ಕಿಂತ 4 ಪಟ್ಟು ಜಾಸ್ತಿ ಸೇರತ್ತೆ. ಸೇರುತ್ತೆ ಸೇರುತ್ತೆ.
ಆ ಪ್ರಾರಬ್ಧ ಹೆಂಗ್ಸು ಅದೇನ್ ಮೋಡಿ ಮಾಡಿದಳೋ ನಿನಗೆ ಗೊತ್ತಿಲ್ಲ. 24 ಗಂಟೆ ಅವಳದೇ ಜಪದಲ್ಲಿ ಬಿದ್ದಿರ್ತೀಯ. ಥು, ದರಿದ್ರ. ಏನ್ ತರ್ಲಿ? ನನ್ನನ್ನು ಸುಮ್ಮನೆ ಕೆರಳಿಸ್ಬೇಡ ಸುಷ್ಮಾ. ನೀವು ಕೆರಳ್ ಬಿಟ್ರೆ ಮೂಟೆಲಿರೋ ಅಕ್ಕಿ ಅರಳಿ ಅನ್ನ ಆಗ್ಬಿಡತ್ತಾ? ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಅನ್ನ ತಿಳಿಸಾರು ಮಾಡ್ಕೊಂಬಂದ್ ಕೊಡ್ತೀನಿ. ನೀವ್ ಹೀಗೆ ಕೂಗಾಡ್ತಿದ್ರೆ ನಂಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿಂದು ಬೆಚ್ಚಗ್ ಹೊತ್ಕೊಂಡ್ ಮಲ್ಕೊಂಡ್ಬಿಡ್ತೀನಿ. ಹೇಳಿ ಏನ್ ಮಾಡ್ಲಿ? ನಾನು ಪ್ರಮೋಷನ್ ಒಂದ್ ಖುಷಿಗೆ ತಿಳಿ ಸಾರು ಮಾಡ್ತೀಯ? ಬರೀ ನೀರ್ ಕೊಡೋಣ ಅನ್ಕೊಂಡಿದ್ದೆ, ಅದೇನೋ ನಿಮ್ಮ ಅದೃಷ್ಟ ರೀ, ಬಾಯಿ ತಪ್ಪಿ ತಿಳಿ ಸಾರು ಅಂತ ಬಂದ್ಬಿಡ್ತು. ಹೋಗಿ ತಲೆ ಮೇಲೆ ತಣ್ಣೀರ್ ಹುಯ್ಕೊಂಡ್ ಬನ್ನಿ. ಕಾರ್ತಾ ಇರೋ ಕೋಪ ಅವಾಗ್ಲಾದ್ರೂ ಸ್ವಲ್ಪ ಕಡಿಮೆ ಆಗತ್ತೇನೋ ನೋಡೋಣ. ಛೇ, ಒಂದು ಸಂತೋಷನೂ ಸೆಲೆಬ್ರೇಟ್ ಮಾಡಕ್ ಆಗದೆ ಇರೋ ಹಾಗಾಗೋಯ್ತು ಈ ಮನೆಯಲ್ಲಿ. ಇನ್ನು ಏನೇನು ಅನ್ಭವಿಸ್ಬೇಕೋ. ನಿಜ ಸುಂದರ್, ನೀವ್ ಅನ್ಕೊಂಡ ಹಾಗೆ ನಾನೇ ಪ್ಲಾನ್ ಮಾಡಿ ನಿಮ್ಮನ್ನು ಅತ್ತೆನೂ ಮೀಟ್ ಮಾಡಿಸಿದ್ದು. ಆದ್ರೆ ಬಡ ಪೆಟ್ಟಿಗೆ ನೀವು ಜಗ್ಲಿಲ್ಲ, ಹಂಗಂತ ನಾನು ಸೋಲ್ಲಿಲ್ಲ. ಒಂದೋ ನೀವು ಅತ್ತೆನ ಒಪ್ಕೋಬೇಕು, ಇಲ್ಲ ಅಂತದೇನ್ ನಡೀತು ಅಂತ ನಂಗೆ ತಿಳಿಸ್ಬೇಕು. ಬೆಲ್ಲ ಆಗ್ತಾ ಇರೋದು ಕೇಳಿಸ್ತಾ ಇಲ್ವಾ? ಕಣ್ ಬಿಟ್ಕೊಂಡು ನೋಡ್ತಾ ಇರೋದು ನೋಡಿದ್ರೆ ಬಾಗ್ಲು ತಾನಾಗೆ ಓಪನ್ ಆಗ್ಬಿಡುತ್ತೇನೋ ಅನ್ನೋ ಹಾಗೆ ನೋಡ್ತಾ ಇದ್ದೀರಲ್ಲ. ಈ ಮನೇಲಿ ಬಾಗ್ಲು ತೆಗಿಯಕ್ಕೂ ಯಾರು ಗತಿ ಇಲ್ಲ. ನೀನೇ ಹೋಗಿ ತೆಗಿಯಲ್ಲ. ನೀವೇ ತೆಗೀರಿ. ನೀನೇ ಹೋಗು. ಲತಕ್ಕ, ನೀವು ನೀವೇನು ಇದ್ದಕ್ಕಿದ್ದ ಹಾಗೆ ಬನ್ನಿ ಒಳಗೆ. ಬನ್ನಿ ಅದಕ್ಕೆ ಕೂತ್ಕೊಳ್ಳಿ. ಯಾಕದ್ಕೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ ಅಕ್ಕ? ಮಾವನವ್ರ ಮನೇಲಿಲ್ವಾ? ಯಾಕದ್ಕೆ ಏನೋ ದುಃಖದಲ್ಲಿದ್ದೀರಾ? ಅದೇನಾಯ್ತು ಅಂತ ಹೇಳಿ. ಭಾವ ಏನಾದ್ರೂ ಬೈದ್ರಾ? ಅದಕ್ಕೇನಾದ್ರೂ? ಮಾವನು ಮನೇಲಿದ್ರೆ ಚೆನ್ನಾಗಿರ್ತಿತ್ತು. ಅಪ್ಪ ಹೊರಗಡೆ ಹೋಗಿದ್ದಾರೆ. ವಿಷಯ ಏನು ಅಂತ ನಮಗೆ ಹೇಳಿ ಅದಕ್ಕೆ. ಪರವಾಗಿಲ್ಲ. ಅದು ಇದು ನಮ್ಮ ಪರಿಸ್ಥಿತಿ. ಅವನ್ ಬೆದರಿಕೆ ಯಾಕೆ ಹೋದಾಗ್ಲಿಂದ ನೆಮ್ಮದಿಯಾಗಿ ಇರಕ್ಕಾಗ್ತಿಲ್ಲ. 2 ನಿಮಿಷ ಕೂರಕ್ಕಾಗ್ತಾ ಇಲ್ಲ. ಇವ್ರು ಮಾಡಿರೋ ಗಿಡವಟ್ಟು ಇವತ್ತು ಕಣ್ಣೀರ್ ಹಾಕೋ ಹಾಗೆ ಮಾಡಿದೆ. ಅದಕ್ಕೆ ಮಾವನವ್ರ ಹತ್ರ ಈ ವಿಷಯ ಹೇಳಿ ನಿಮ್ಮ ಮಗಂಗೆ ಬುದ್ಧಿ ಹೇಳಿ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಂಗೂ ಎಲ್ಲ ಥರದಲ್ಲೂ ಹೇಳಿ ಹೇಳಿ ಸಾಕಾಯ್ತು. ಆದರೆ ಅವರೊಂದಿಷ್ಟು ಬದಲಾಗ್ಲಿಲ್ಲ. ಆದರೂ ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ನಾನು ಸುಮ್ಮನಾದೆ. ಆದರೆ ರೌಡಿ ಪರೌಡಿಗಳೆಲ್ಲ ಮನೆಗೆ ನುಗ್ಗಿ ಧಮ್ಕಿ ಹಾಕಕ್ಕೆ ಶುರು ಮಾಡಿದ್ಮೇಲೆ ನಾನಿವ್ರು ಬದಲಾಗ್ತಾರೆ ಅಂತ ಕಾಯೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತು. ಅದಕ್ಕೆ ಬಂದೆ. ಮಾವನವ್ರು ಬರೋದು ಎಷ್ಟೊತ್ತಾಗುತ್ತೆ? ಗೊತ್ತಿಲ್ಲ ಅಕ್ಕ. ಅವ್ರು ಇತ್ತೀಚೆಗೆ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಅದೆಷ್ಟು ಹೊತ್ತಿಗಾದ್ರೂ ಬರಲಿ, ಕಾಯ್ಕೊಂಡಿದ್ದು ಅವ್ರ ಜೊತೆ ಮಾತಾಡೆ ನಾನಿವತ್ತು ಮನೆಗೆ ಹೋಗೋದು. ಅದಕ್ಕೆ ನಮಗೆ ನಿಮ್ಮ ಕಷ್ಟ ಅರ್ಥ ಆಗತ್ತೆ. ಆದರೆ
ಅಣ್ಣ ಹೀಗೆಲ್ಲ ಮಾಡ್ಕೊಂಡಿದ್ದಾನೆ ಅನ್ನೋ ವಿಷಯನ ದಯವಿಟ್ಟು ಅಪ್ಪಂಗೆ ಹೇಳಬೇಡಿ. ಯಾಕೆ ಶ್ರಾವಣ? ಇತ್ತೀಚೆಗೆ ಅವ್ರ ಆರೋಗ್ಯ ಸರಿಯಾಗಿಲ್ಲ. ಡಾಕ್ಟ್ರು ಕೂಡ ಟೆನ್ಷನ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸಣ್ಣ ಶಾಕಿಂಗ್ ವಿಷಯನೂ ಅವ್ರಿಗೆ ಹೇಳಲ್ಲ. ಪಾಪ ಮೊದಲೇ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಆರೋಗ್ಯ ಏರುಪೇರಾದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಅಕ್ಕ? ಅದಕ್ಕೆ ಟೈಮ್ ನೋಡಿಕೊಂಡು ಅವ್ರ ಆರೋಗ್ಯ ಸುಧಾರಿಸ್ತಿದ್ದ ಹಾಗೇನೆ ನಾನೇ ಇದನ್ನೆಲ್ಲ ಅವ್ರಿಗೆ ಹೇಳ್ತೀನಿ. ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅದಕ್ಕೆ ಅಪ್ಪನ ಆರೋಗ್ಯ ದೃಷ್ಟಿಯಿಂದ ನಾನು ಹೀಗೆ ಹೇಳಿದೆ ಅಷ್ಟೇ. ನಮ್ಗಿರೋದು ಅವರೊಬ್ಬರೇ ಹಿರಿ ಜೀವ. ಅವ್ರಿಗೇನಾದ್ರೂ ಆದ್ರೆ ಹಾಗಾಗೋದು ನಿನಗಿಷ್ಟನಾ ಅಕ್ಕ? ಇಲ್ಲ ಮೇಘ, ನಮ್ಮ ಮಾವ ದೇವ್ರಂತ ಮನುಷ್ಯ. ಅವ್ರಿಗೇನು ಕೆಡ್ಕಾಗ್ಬಾರ್ದು. ಅವ್ರಿನ್ನೂ 100 ವರ್ಷ ಚೆನ್ನಾಗಿರ್ಲಿ. ಆದ್ರೆ ಶ್ರಾವಣ, ನೀವಾದ್ರೂ ಬಂದು ನಿಮ್ಮ ಅಣ್ಣಂಗೆ 4 ಬುದ್ಧಿ ಮಾತು ಹೇಳೋಗಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಾತು ಅವನು ಎಲ್ಲಿ ಕೇಳ್ತಾನದ್ಗೆ? ಇದುವರೆಗೂ ಅವನ ತಂದೆ ದಾರಿ ಸೃಷ್ಟಿ ಮಾಡಿಕೊಂಡು ಅದೇ ದಾರಿಲಿ ನಡ್ಕೊಂಡು ಬಂದಿದ್ದಾನೆ. ನಾವು ಯಾರು ಏನು ಹೇಳಿದ್ರು ಅವನು ಬದಲಾಗಲ್ಲ. ಅವನ ಮೂಡ್ ಸರಿಯಾಗಿದ್ದಾಗ ನೀವೇ ಅವನಿಗೆ ಬುದ್ಧಿ ಹೇಳಿ. ನನಗೇನೋ ವರ್ಕ್ ಆಗೋ ಮೆಡಿಸಿನ್ ಅಂದರೆ ಅದು ನೀವೇ ಅನ್ಸುತ್ತೆ. ಏನು ಮೇಘ? ಹೌದೌದು, ಪ್ರತಿ ಗಂಡಸ್ರಿಗೂ ಅವ್ರ ಹೆಂಡ್ತಿನೇ ಪಕ್ಕಾ ಮೆಡಿಸನ್ನು. ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿ ಅಕ್ಕ. ಬೇಡ, ಹಸುವಿಲ್ಲ. ನನ್ನ ಮನಸ್ಥಿತಿ ಬೇರೆ ಸರಿ ಇಲ್ಲ. ಮನೇಲಿ ಅವರೊಬ್ಬರೇ ಇದ್ದಾರೆ. ಬರ್ತೀನಿ. ಅಪ್ಪ ಯಾವಾಗಲೂ ಹೇಳ್ತಾ ಇದ್ರು, ಅವಕಾಶ ಅನ್ನೋದು ಹೆದ್ದಾರಿಲೂ ಬರುತ್ತೆ, ಅಡ್ಡದಾರಿಲೂ ಬರುತ್ತೆ. ಅದನ್ನು ಆಯ್ಕೆ ಮಾಡ್ಕೊಳ್ಳೋ ನಾವು ಹೆದ್ದಾರಿನೇ ಆರಿಸ್ಕೋಬೇಕು. ಆಗ ಮಾತ್ರ ನಮ್ಮ ಜೀವನ ಕಷ್ಟ ಆದರೂ ಮನಸ್ಸು ನೆಮ್ಮದಿಯಾಗಿರುತ್ತೆ. ಯಾಕೋ ಇವತ್ತು ಅವ್ರ ಮಾತು ತುಂಬ ನೆನಪಾಗ್ತಿದೆ. ನಿಮ್ಮ ಅಪ್ಪಂಗೇನು ಹೇಳಿ ಬೇರೆಯವ್ರಿಗೆ ಭಾಷಣ ಬಿಗ್ಯೋದು, ಬುದ್ಧಿ ಹೇಳೋದ್ರಲ್ಲೇ ಜೀವನ ಕಳೆದ್ಬಿಟ್ರು. ಅವ್ರ ಭಾಷಣದಿಂದ ಕಳೆದು ಹೋದ ಎಷ್ಟೋ ಜನರ ಬದುಕು ಮತ್ತೆ ಸಿಕ್ಕಿದೆ ಗೊತ್ತಾ? ಸ್ವಂತ ಮಕ್ಕಳ ಜೀವನನೇ ಮೂರ ಬಟ್ಟೆಯಾಗಿ ಕೂತಿದೆ. ಲೋಕ ಸೇವಾ ನಿರತ ಮನೆಯನ್ನೇ ಮರೆತ ಅನ್ನೋ ಗಾದೆ ಹಾಗಾಯ್ತು ನಿಮ್ಮ ಅಪ್ಪನ ಕತೆ. ಇಲ್ಲ, ನಮ್ಮ ಜೀವನ ಹೀಗಾಗೋದಕ್ಕೆ ನಮ್ಮ ಅಪ್ಪ ಕಾರಣ ಅಲ್ಲ ಮೇಘ. ಅವ್ರ ಮಾತನ್ನ ನೆಗ್ಲೆಕ್ಟ್ ಮಾಡೋ ನಾವೇ ಕಾರಣ. ನಮಗೆ ಹಿತ್ಲು ಗಿಡದ ಮಹತ್ವ ಗೊತ್ತಿರಲ್ಲ. ಅದಕ್ಕೆ ಅದನ್ನು ಉಪೇಕ್ಷೆ ಮಾಡಿ ಅದ್ರ ಉಪಯೋಗನ ಕಳ್ಕೊತೀವಿ. ಆದರೆ ಬೇರೆಯವರು ನಮ್ಮ ಹಿತ್ಲು ಗಿಡದ ಮಹತ್ವ ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಉದ್ಧಾರ ಆಗ್ತಾರೆ. ಆಗ್ತಿರೋದೇ ಅಷ್ಟು. ಓ, ಪುರಾಣ ಶುರು. ನಮ್ಮ ಅಣ್ಣ ನಮ್ಮ ಅಪ್ಪಂಗೆ ಯಾವತ್ತೂ ಆಪ್ತ ಆಗೇ ಇರಲಿಲ್ಲ. ಯಾವಾಗಲೂ ಬಣ್ಣದ ಮಾತಾಡೋ ಅವನು ಯಾರೋ ಪರಕೀಯ ಅನ್ಸೋದನ್ನೇ ಹೊರತು ನಮ್ಮ ಅಪ್ಪಂಗೆ ಮಗ ಅನಿಸ್ಲೇ ಇಲ್ಲ. ಅದಕ್ಕೆ ಅವನು ಎತ್ತರಕ್ಕೂ ಹೋದ, ಈಗ ಹಾಗೆ ಪಾತಾಳಕ್ಕೂ ಬೀಳ್ತಿದ್ದಾನೆ. ನಾನು ಮೋಸ್ಟ್ ಆಫ್ ದ ಟೈಮ್ ಅಪ್ಪನ ಫಾಲೋ ಮಾಡಿದೆ. ಸ್ವಲ್ಪ ಆರ್ಥಿಕ ಸಂಕಷ್ಟ ಇದ್ರೂ ನೆಮ್ಮದಿಯಾಗಿದ್ದೀನಿ. ನಿನಗನ್ಸ್ತಿಲ್ವ ಹಾಗೆ? ಏನ್ ನೆಮ್ಮದಿನೋ ಏನೋ, ನನ್ಗಂತೂ ಆಫೀಸ್ನಲ್ಲೂ ಮನೇಲೂ ದುಡ್ದು ಈಗಲೇ 50 ಆಯ್ತೇನೋ ಅನಿಸ್ತಾ ಇದೆ. ಆದ್ರೆ ಶಿಶಿರ ಭಾವನ್ ನೋಡಿ, ಇಬ್ರು ದುಡ್ಮೆನೂ ಒಬ್ರೇ ತರ್ತಾರೆ, ಹೆಂಡತಿಗೆ ರೆಸ್ಟ್ ಕೊಡ್ತಾರೆ. ಲತಕ್ಕನ್ ನೋಡಿ ಹೇಗ್ ಗುಂಡು ಮಣಿ ಆಗಿದ್ದಾರೆ. ನಿಮ್ಮನ್ ಕಟ್ಕೊಂಡು ಒಣಗೋಗಿರೋ ಮೆಣಸಿನ್ಕಾಯಿ ಆಗಿದ್ದೀನಿ. ಸಣ್ಣಕ್ಕಿರ್ಬೇಕು ಅಂತ ಈ ಕಾಲದಲ್ಲಿ 1000 ರೂಪಾಯಿ ಖರ್ಚು ಮಾಡ್ತಾರೆ. ನೀನು ಕೆಲಸನೂ ಮಾಡಿ ಆದಾಯನೂ ಮಾಡಿಕೊಂಡು ಶಿಲ್ಪಾ ಶೆಟ್ಟಿ ತರ ಸಣ್ಣಕ್ಕಿದ್ಯಾ ಅಂದ್ರೆ ಖುಷಿ ಪಡೆ. ಆಹಾ, ಗೆದ್ರೆ ಆಡೋಕ್ ಬಂದಿದ್ದೆ, ಸೋತ್ರೆ ನೋಡಕ್ ಬಂದಿದ್ದೆ ಅನ್ನೋ ಜಾತಿ ನಿಮ್ದು. ಎಲ್ಲಿ ಒಪ್ಕೋತೀರಾ ನಿಮ್ ತಪ್ಪನ? ನೀನ್ ಏನಾದ್ರೂ ಅನ್ಕೋ, ನಾವು ಅಣ್ಣನ ಹಾಗೆ ಲಂಚ ಪಂಚ ಅಂತ
ಪಾಪ ದುಡ್ಡಿನ ಆಸೆಗೆ ಬೀಳಿಲ್ವಲ್ಲ ಅದೇ ಸಂತೋಷ. ಅವ್ರವ್ರು ಮಾಡಿದ್ದು ಅವರವರೇ ಅನುಭವಿಸ್ತಾರೆ. ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಸತ್ಯಮೇವ ಜಯತೆ ಅಂತ. ಅದು ಮಾತ್ರ ನಿಜ. ಹಾಗಾದ್ರೆ ಲತಕ್ಕಂಗ್ ಯಾಕೆ ಸುಳ್ಳು ಹೇಳಿ ಕಳ್ಸಿದ್ರಿ? ನನ್ನ ಬಾಯಲ್ಲಿ ಸುಳ್ಳು ಹೇಳಿಸಿದ್ದು ನೀನು. ಇವತ್ತಿನವರೆಗೂ ನಾನು ಹೇಳಿರುವ ಸುಳ್ಳುಗಳಿಗೆಲ್ಲ ನೀನೇ ಕಾರಣ. ಅಂತ ಪರಿಸ್ಥಿತಿನ ನೀವೇ ಸೃಷ್ಟಿ ಮಾಡ್ತೀರಾ. ನಾನು ಸುಮ್ಮನಿದ್ದಿದ್ರೆ ನಿಮ್ಮ ಅಳ್ಮುಂಜಿ ಅತ್ಗೆ ನಿಮ್ಮ ಅಪ್ಪನ್ ಕರ್ಕೊಂಡು ಹೋಗಿರೋಳು. ಅವ್ರು ದುಡ್ಡು ಕೊಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಇವತ್ತೋ ನಾಳೆನೋ ಕೊಡ್ತಾರೆ. ನಾವು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ನನಗೂ ಒಂದು ಆಸೆ. ಆ ಆಸೆಗೂ ಕಲ್ಲು ಹಾಕ್ಲಾ? ಮರ್ಯಾದಸ್ತ್ರೆ, ಎಷ್ಟು ದಿವಸದಿಂದ ಮಾಡ್ತಿದ್ರಿ ದಂಧೆನ? ನೀವು ಮಾಡಿದ್ದು ಮರ್ಯಾದೆ ತರೋಂಥ ಕೆಲಸನ? ಅದು ಏನಾಯ್ತು ಅಂದ್ರೆ, ಅಲ್ರಿ, ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದೀರಿ, ಮನೆ ಮುಂದೆ ಕಾರ್ಗಳು ನಿಲ್ಸ್ಕೊಂಡಿದ್ದೀರಿ, ಮನೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ದೀರಿ. ನಿಮ್ ಯೋಗ್ಯತೆಗೆ ಜುಜ್ಬಿ ತಿಂಡಿ ಬಿಲ್ ಕೊಡದೆ ಬಂದಿದ್ದೀರಲ್ರಿ. ಅದು ಏನಾಯ್ತು ಅಂದ್ರೆ, ನೀವು ಹೀಗೆ ಮನೆಗೆ ಬಂದು ಕೂಗಾಡೋದು ತಪ್ಪು. ಬೇರೆಯವ್ರಿಗೆ ಸರಿ ತಪ್ಪು ಹೇಳ್ಕೊಡೋ ನೀವೇ ಸರಿ ಇಲ್ಲಲ್ರಿ ಯಜಮಾನ್ರೆ. ನಿಮ್ಮ ವಯಸ್ಸಿಗೆ ಹೀಗೆ ನಡ್ಕೊಳ್ಳೋದು? ಅದು ಏನಾಯ್ತು ಅಂತ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ಏನ್ರಿ ವಿವರಿಸಿ ಹೇಳೋದು ನೀವು? ಚೆನ್ನಾಗಿ ತಿಂದ್ಬಿಟ್ಟು ನಮ್ಮನ್ನು ಗುಂಡ ಮೋಚ್ಬಿಟ್ಟು ಹೀಗೇನು ವಿವರಿಸಿ ಹೇಳ್ತೀರಿ ನೀವು? ಅದು ನಾನು ಪರ್ಸ್ ಮರ್ತು ಬಿಟ್ಟೆ. ಆಹಾ ರೇ ಸ್ವಾಮಿ, ನೀವೇನ ಪರ್ಸ್ ಮರ್ತ್ ಬಂದಿದ್ರಿ ಸರಿ, ನಿಮ್ಮ ಜೊತೆಲಿ ಬಂದಿರಲ್ಲ ನಿಮ್ಮ ಮಿಸಸ್ಸು, ಅವರು ಪರ್ಸ್ ಮರ್ತ್ ಬಂದಿದ್ರಾ? ಏನಂದ್ರಿ? ಇವ್ರ ಮಿಸ್ಸಸ್ಸಾ? ಹೌದು ಮೇಡಮ್. ಇಬ್ರು ಬಂದು ಕಂಠಮಟ್ಟ ಚೆನ್ನಾಗಿ ತಿಂದ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಬಿಲ್ ಕೊಡೋಷ್ಟ್ರೊಳಗಡೆ ಎಸ್ಕೇಪ್ ಆಗಿದ್ದಾರೆ. ಹೇಳಿ ಮೇಡಮ್, ನಿಮ್ಮಂತವ್ರಿಗೆ ಇದು ಶೋಭೆನಾ? ಏನ್ ಮಾವ, ಯಾರ ಜೊತೆ ಹೋಗಿದ್ರಿ ಹೋಟೆಲ್ಗೆ? ಅಯ್ಯೋ, ಹೇಳ್ತಿದ್ದೀನಲ್ಲ ಮೇಡಮ್, ಇವ್ರ ಮಿಸಸ್ಸು ಅಂತ. ಏನ್ರಿ ಅದು? ಆವಾಗಿಂದ ಮಿಸ್ಸಸ್ಸು ಅನ್ಕೊಂಡು. ಇವರು ನಮ್ಮ ತಂದೆ. ನಮ್ಮ ತಾಯಿ ಸತ್ತು ಬಹಳ ವರ್ಷ ಆಗಿದೆ. ಈಗ ಇವ್ರು ಯಾರನ್ನ ಕರ್ಕೊಂಡು ನಿಮ್ಮ ಹೋಟ್ಲಿಗೆ ಬರ್ಬೇಕು ಹೇಳಿ? ನೋಡಿ, ನೀವು ಯಾರನ್ನ ನೋಡ್ಕೊಂಡು ಇವರು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಮೊದ್ಲಿಲ್ಲಿಂದ ಹೊರಡಿ. ಓ, ಹಾಗ ವಿಷಯ. ನಿಮ್ಮಪ್ಪ ಅಂತ ಹೇಳ್ತಿರಲ್ಲ, ಇವ್ರು ನಮ್ಮ ಹೋಟ್ಲಿಗೆ ಬಂದಿದ್ರೆ ಇಲ್ವೋ ಒಂದ್ಸಲ ಕೇಳ್ಬಿಡಿ ಸರ್. ಅವ್ರಿಲ್ಲ ಅನ್ಬಿಡ್ಲಿ, ಆಮೇಲೆ ನೋಡ್ತೀನಿ ನಾನು. ಏನಪ್ಪ, ನೀವು ಇವತ್ತು ಇವ್ರ ಹೋಟ್ಲಿಗೆ ಹೋಗಿದ್ರಾ? ಅದು ನೀವಿವತ್ತು ಹೋಟ್ಲಿಗೆ ಹೋಗಿದ್ರೋ ಇಲ್ವೋ? ಹೋಗಿದ್ನಮ್ಮ. ಹಾಗೆ
ಇವ್ರು ದುಡ್ಡು ಕೊಟ್ಟು ಬಂದ್ರ ಇಲ್ವಾ ಅಂತ ಕೇಳಿ ಮೇಡಮ್. ಕೊಡ್ಲಿಲ್ಲ. ಇನ್ನೇನ್ ಸರ್ ಬೇಕು ಸಾಕ್ಷಿ? ನಿಮ್ಮಪ್ಪನ ಎಲ್ಲ ಒಪ್ಕೊಂಡಿದಾರಲ್ಲ ನೋಡಿ. ಈಗಲಾದ್ರೂ ನನ್ನ ಬಾಕಿ ದುಡ್ಡು ಮತ್ತೆ ನಿಮ್ಮ ಅಪ್ಪನ ಹುಡ್ಕೊಂಡ್ ಬಂದಿದ್ದಕ್ಕೆ ಪೆಟ್ರೋಲ್ ಚಾರ್ಜ್ ಎರಡೂ ಸೇರಿಸಿ ಬಿಲ್ ತಂದಿದ್ದೀನಿ, ಕೊಡಿ. ಮಾಸ್ಲು ಬಟ್ಟೆ ಹಾಕೊಂಡು ಬಡವ್ರನ್ನ ಕಳ್ಳರು ಅಂತ ಅನ್ಕೊಂತೇವೆ, ಆದ್ರೆ ಈ ಕಾಲದಲ್ಲಿ ಇಂಥ ದೊಡ್ಡ ಮನುಷ್ಯರೇ ಕಳ್ಳರು ಸುಳ್ಳು ಎಲ್ಲ ಆಗಿರ್ತಾರೆ ಅನ್ನೋದಕ್ಕೆ ಇವರೇ ದೊಡ್ಡ ಉದಾಹರಣೆ. ನಾನು ಬರ್ತೀನಿ. ಶ್ರಾವಣ, ನಿಮ್ಮ ಜೊತೆ ಹೋಟೆಲ್ ಇದ್ದ ಹೆಂಗ್ಸ್ ಯಾರು? ಯಾರು? ಅವರಾ? ಅವರು ಛೀ, ಇವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ಅಂದ್ರೆ ನಿಮಗೂ ಇಲ್ವಾ? ಇದನ್ನೆಲ್ಲ ಬಾಯ್ ಬಿಟ್ಟು ಕೇಳ್ತಾ ಇದ್ದೀರಲ್ಲ, ಅರ್ಥ ಮಾಡ್ಕೊಳಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸುಮ್ನೆ ಒಳಗ್ ನಡೀರಿ. ಶ್ರಾವಣ, ಮೇಘ, ನೀವು ಅನ್ಕೊಂಡಾಗ ಏನೂ ಇಲ್ಲ, ಏನೂ ಇಲ್ಲ. ಅವಳು